ಬಹುತೇಕ ನಿಮ್ಗೆ ಗೊತ್ತಿರಲಿ, ಕರ್ನಾಟಕದೊಳಗೆ ಗದಿನೊಳಗ ಪಂಚಾಕ್ಷರಿ ಗವಾಯಿಗಳವರ ಒಂದು ವೀರೇಶ್ವರ ಪುಣ್ಯಾಶ್ರಮ ಐತಿ. ಎಷ್ಟೋ ಮಂದಿ ಅಂಧ ಅನಾಥ ಮಕ್ಕಳು ಆಶ್ರಮದಿಂದ ಸಂಗೀತವನ್ನು ಕಲಿತು ಹೊರಗೆ ಬರ್ತಾರ ನೋಡಿ. ಅವ್ರಿಗೆ ಸ್ವತಃ ಕಣ್ಣಿಲ್ಲ, ಕಣ್ಣು ಇರದೇ ಇರತಕ್ಕಂತಹ ಪುಟ್ಟರಾಜ ಗವಾಯಿಗಳಿರ್ಬೋದು, ಕಣ್ಣು ಇರದೇ ಇರತಕ್ಕಂಥ ಪಂಚಾಕ್ಷರ ಗವಾಯಿಗಳಿರ್ಬೋದು. ಅವ್ರು ಈ ನಾಡಿನಾಗ ಎಷ್ಟು ಸೇವಾ ಮಾಡಿದ್ರಂತೆ ಅಂದ್ರೆ, ಒಂದಿಷ್ಟು ಹುಡುಗರನ್ನ ಕರ್ಕೊಂಡು ಅವರು ಸಂಚಾರಿ ಸಂಗೀತ ಪಾಠಶಾಲೆ ಮಾಡ್ತಿದ್ರು. ಸಂಚಾರಿ ಸಂಗೀತ ಪಾಠಶಾಲೆ ಮಾಡ್ಬೇಕಾದ್ರೆ ಬರಗಾಲ ಬಿದ್ದು ಬಿಡ್ತದ. ಬರಗಾಲ ಬಿದ್ದಂತ ಟೈಮ್ದೊಳಗೆ ಹಿರಿಯರು ಹೋಗಿ ಹೇಳಿದ್ರಂತ, ಈಗ ಬರಗಾಲ ಬಿದ್ದೈತ್ರಿಪ್ಪ, ಈ ಹುಡುಗರು ಅವ್ರವ್ರ ಮನೆಗೆ ಕಳಿಸ್ಬಿಡುನು, ಯಾವಾಗ ಚಲೋ ಕಾಲ ಬರ್ತೈತಿ ಯಾವಾಗ ಹೊಳಿ ಕರ್ಕೊಂಬರೋನು, ಅದಕ್ಕೆ ಈ ಹುಡುಗರ್ನ ಅವ್ರವ್ರ ಮನೆಗೆ ಕಳಿಸ್ಬಿಡುನು ಅಂತಂದ್ರೆ ಏನಂದ್ರೆ ಗೊತ್ತ, ಅವರು ಇಲ್ಲಿ ಕುಂತವ್ರ ಸಮಾಜದ ಎಲ್ಲ ಹಿರಿಯರು ತಿಳ್ಕೊಬೇಕಿಂತವನ್ನ ಏನಂತಾರ ಅಂದ್ರೆ, ಅವರು ನೋಡಪ್ಪ ನಿನ್ನ ಮನ್ಯಾಗ ಯಾವ ನಿನ್ನ ಹೊಟ್ಯಾಗ ಹುಟ್ಟ್ಯಾವಲ್ಲ ಅವಕ್ಕೆ ಬರಗಾಲ ಐತೆ ಅಂತ ತಿಳ್ಕೊಂಡು ಯಾರು ಹೊರಗೆ ಹಾಕ್ತೀರಿ? ಯಾರು ಹಾಕ್ತಾರಿ? ನಾ ಕೇಳಿದ್ದಲ್ಲ, ಅವ್ರು ಕೇಳ್ತಾರ ಅವ್ರ ಮಂದಿಗೆ. ನಿಮ್ಮ ಹೊಟ್ಯಾಗ ಹುಟ್ಟಿದ